ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿ ಎದುರು ಭಾರೀ ಹೈಡ್ರಾಮಾ ನಡೆದಿದೆ. ಕೆಪಿಸಿಸಿ ಕಚೇರಿ ಮುತ್ತಿಗೆಗೆ ಆಗಮಿಸಿದ ಬಿಜೆಪಿ ನಾಯಕರು, ಇನ್ನು ಪ್ರತಿಭಟನೆ ನಡೆಸ್ತಾ ಇದ್ದ ಬಿಜೆಪಿ ಶಾಸಕ ಬಿಪಿ ಹರೀಶ್. ಇನ್ನು ಬಿಪಿ ಹರೀಶ್ಗೆ ಮುತ್ತಿಗೆ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು, ಮೊಟ್ಟೆ ಒಡೆದು ಘೇರಾವ್ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು, ಇನ್ನು ಕಂಟೋನ್ಮೆಂಟ್ ಬಳಿ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿ ಎದುರು ಕೂಡ ಭಾರಿ ಹೈಡ್ರಾಮಾ ನಡೆದಿದೆ. ಕೆಪಿಸಿಸಿ ಕಚೇರಿ ಮುತ್ತಿಗೆಗೆ ಆಗಮಿಸಿದ ಬಿಜೆಪಿ ನಾಯಕರು, ಇನ್ನು ಪ್ರತಿಭಟನೆ ನಡೆಸ್ತಾ ಇದ್ದ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಮುತ್ತಿಗೆ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು, ಮೊಟ್ಟೆ ಒಡೆದು ಘೇರಾವ್ ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಇನ್ನೊಂದು ಕಡೆ ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ಕೂಡ ತಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಮತ್ತೆ ಈಗ ಕಾಂಗ್ರೆಸ್ ಕಚೇರಿ ಎದುರು ಕೂಡ ಭಾರಿ ಹೈಡ್ರಾಮಾ ನಡೆದಿದೆ. ಬಿಡೋ ಇದೇ ಕಾಣ ಬಿಡೋ ಇದೇ ಕಾಣ ಇನ್ನು ಕಾಂಗ್ರೆಸ್ ಕಚೇರಿ ಮುಂದೆ ಬಿಜೆಪಿಯವರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಂಟೋನ್ಮೆಂಟ್ ಬಳಿ ಪ್ರತಿಭಟನಾಕಾರರು ಕೂಡ ಪೊಲೀಸರು ತಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿ ಎದುರು ದೊಡ್ಡ ಹೈಡ್ರಾಮವೇ ನಡೆದಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಇನ್ನು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ. ಇನ್ನು ಒಂದ್ ಕಡೆ ಬೆಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯ ಮುಂದೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಬಿಪಿ ಹರೀಶ್ ಅವರ ನೇತೃತ್ವದಲ್ಲಿ ಬಿಜೆಪಿ ಅವರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮೊಟ್ಟೆಯನ್ನ ಒಡೆದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿ ಎದುರು ದೊಡ್ಡ ಹೈಡ್ರಾಮಾ ನಡೆದಿದೆ. ಮೊಟ್ಟೆಯನ್ನ ಒಡೆಯುವುದರ ಮೂಲಕ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಇಡೀ ದೇಶದಾದ್ಯಂತ ಈ ನೀಟ್ ಕಿಚ್ಚು ಕೂಡ ವ್ಯಾಪಿಸಿದೆ. ಇಡೀ ರಾಜ್ಯಗಳಲ್ಲಿ ಈ ನೀಟ್ ಕಿಚ್ಚು ದೇಶಾದ್ಯಂತ ವ್ಯಾಪಿಸಿರುವ ಬೆನ್ನಲ್ಲೇ ಈಗ ಬಿಜೆಪಿ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ಕಡೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಬಿಪಿ ಹರೀಶ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಪಿ ಹರೀಶ್ಗೆ ಮುತ್ತಿಗೆ ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು, ಮೊಟ್ಟೆಯನ್ನ ಒಡೆದು ಘೇರಾವನ್ನ ಹಾಕಿದ್ದಾರೆ. ಕಂಟೋನ್ಮೆಂಟ್ ಬಳಿ ಈಗಾಗಲೇ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ತಡೆದಿರುವಂತದ್ದು. ಮೊಟ್ಟೆಯನ್ನ ಒಡೆಯುವುದರ ಮೂಲಕ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ.
ಪೊಲೀಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಶುರುವಾಗಿದೆ. ಕೆಪಿಸಿಸಿ ಕಚೇರಿಯನ್ನ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಘೇರಾವ್ ಹಾಕುವುದರ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಪಿ ಹರೀಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇನ್ನು ಮೊಟ್ಟೆಯನ್ನ ಒಡೆಯುವುದರ ಮೂಲಕ ಘೇರಾವನ್ನ ಹಾಕ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಕೆಪಿಸಿಸಿ ಕಚೇರಿ ಮುತ್ತಿಗೆಯನ್ನ ಹಾಕಿದ್ದಾರೆ. ಪಿ ಹರೀಶ್ ಅವರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಆಗ್ತಾ ಇದೆ. ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಇನ್ನು ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಶುರುವಾಗಿದೆ. ಮೊಟ್ಟೆಯನ್ನ ಒಡೆಯುವುದರ ಮೂಲಕ ಧಿಕ್ಕಾರ ಧಿಕ್ಕಾರ ಡಿಕೆಶಿಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗುವುದರ ಮೂಲಕ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪಿ ಹರೀಶ್ ಅವರನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಟ್ಟೆಯನ್ನ ಒಡೆದು ಘೇರಾವನ್ನ ಹಾಕ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನರು ಕೂಡ ಕೆಪಿಸಿಸಿ ಕಚೇರಿಯ ಮುಂದೆ ಸೇರಿರುವಂಥದ್ದು. ಬಾವುಟವನ್ನ ಹಿಡಿಯುವುದರ ಮೂಲಕ ಧಿಕ್ಕಾರ ಧಿಕ್ಕಾರ ಡಿಕೆಶಿಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗುವ ಮೂಲಕ ಇಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರನ್ನ ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಪಿ ಹರೀಶ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮುತ್ತಿಗೆಯನ್ನ ಹಾಕಿದ್ದಾರೆ. ಒಂದ್ ಕಡೆ ಪೊಲೀಸರು ಕೂಡ ಪಿ ಹರೀಶ್ ಅವರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಟ್ಟೆಯನ್ನ ಒಡೆಯುವುದರ ಮೂಲಕ ಇಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಇಡೀ ದೇಶಾದ್ಯಂತ ಈಗಾಗಲೇ ನೀಟ್ ಕಿಚ್ಚು ವ್ಯಾಪಿಸಿದೆ. ಇನ್ನು ದೆಹಲಿಯಲ್ಲಿ ಮಾತ್ರವಲ್ಲದೆ ಬೆಂಗಳೂರಿನಲ್ಲಿಯೂ ಕೂಡ ಈಗ ನೀಟ್ ಕಿಚ್ಚು ಸಾಕಷ್ಟು ಜೋರಾಗ್ತಾ ಇದೆ. ಘೇರಾವ್ ಹಾಕುವುದರ ಮೂಲಕ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರನ್ನ ಪೊಲೀಸರು ಕೂಡ ಇಲ್ಲಿ ವಶಕ್ಕೆ ಪಡ್ಕೊಂಡಿರುವಂತದ್ದು. ಕೆಪಿಸಿಸಿ ಕಚೇರಿಯ ಮುಂದೆ ಬಂದು ಧಿಕ್ಕಾರ ಧಿಕ್ಕಾರ ಡಿಕೆಶಿಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗುವುದರ ಮೂಲಕ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ಇಲ್ಲಿ ಅಶೋಕ್ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಈಗಾಗಲೇ ಒಂದ್ ಕಡೆ ಸಾಕಷ್ಟು ಇಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಹಾಗೆ ಬಿಜೆಪಿ ಮುಖಂಡರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂದೆ ಸಾಕಷ್ಟು ಜನರು ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ಡಿಕೆಶಿಗೆ ಧಿಕ್ಕಾರವನ್ನ ಕೂಗುವುದರ ಮೂಲಕ ಪ್ರೊಟೆಸ್ಟ್ ಆಗ್ತಾ ಇದೆ. ಈಗಾಗಲೇ ಇಡೀ ದೇಶದಾದ್ಯಂತ ಈ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಈ ನೀಟ್ ಅಕ್ರಮದ ಬೆನ್ನಲ್ಲೇ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಇವತ್ತು ಬಿಜೆಪಿ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಇದೇ ಬೆನ್ನಲ್ಲೇ ಈಗ ಕೆಪಿಸಿಸಿ ಕಚೇರಿಯ ಮುಂದೆ ಬಿಜೆಪಿಯ ನಾಯಕರು ಬಿಜೆಪಿಯ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಿ ಹರೀಶ್ ಅವರನ್ನ ಈಗಾಗಲೇ ಒಂದ್ ಕಡೆ ಕೆಪಿಸಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮುತ್ತಿಗೆ ಹಾಕಿದ್ರು. ಈಗಾಗಲೇ ಕೆಲವೊಂದಿಷ್ಟು ಜನರನ್ನ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರಿಂದ ಕೆಪಿಸಿಸಿ ಕಚೇರಿ ಮುತ್ತಿಗೆ ಯತ್ನ ಆಗ್ತಾ ಇರುವಂತದ್ದು. ಒಂದ್ ಕಡೆ ಪೊಲೀಸರು ಕೂಡ ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೂ ಕೂಡ ಬಿಡದೆ
ಇನ್ನು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ, ಘೇರಾವ್ ಹಾಕ್ತಾ ಇದ್ದಾರೆ. ಧಿಕ್ಕಾರ ಧಿಕ್ಕಾರ, DKಶಿಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇರುವಂತದ್ದು.